ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್. ಇವತ್ತೊಂದು ಗುಡ್ ನ್ಯೂಸ್ ಉಂಟು. ಎಂತ ಅಂತ ಹೇಳಿದರೆ, ನಮ್ಮ ಮನೆಯ ದನ ಕರು ಹಾಕಿದೆ. ನೋಡ್ತೀರಾ? ನೋಡಿಲಿ ಸಿಲಿ, ಎಷ್ಟು ಪುಟಾಣಿ ಕರು ನೋಡಿಲಿ. ಎಲ್ಲಿ ಬೇಡ ಮತ್ತೆ ನೋಡಿಲಿ. ಇದಕ್ಕೆ ಹೆಸರು ನಾವು ಯಶೋಧ ಅಂತ ಇಟ್ಟಿದ್ದೇವೆ. ಹಾಯ್, ಎಷ್ಟು ಕ್ಯೂಟ್ ಉಂಟು ಗೊತ್ತಾ? ಇದರ ಕರು, ಇದು ಅದರ ಕರು ಫಸ್ಟ್. ಇದು ನೋಡಿಲಿ. ಹಾಯ್, ಗುಡ್ ಮಾರ್ನಿಂಗ್. ನಿಮ್ಮ ಮೆಂಬರ್ ಈಗ 24ನೇದು ಈಗ ಕರು. 9ನೇ ಕರು ಇದು ನಮ್ಮದು ಮನೇಲಿ. ಈಗ ಟೋಟಲಾಗಿ 24 ಆಯಿತು. ನೋಡಿಲಿ. ಯಶೋಧ ಅಂತ ಇಟ್ಟಿದ್ದೇವೆ ನೇಮ್. ಹೆಣ್ಣು ಕರು. ನೋಡಿ, ಕರೆಯುದು ನೋಡಿ ಅಮ್ಮ. ಪುಟಾಣಿಂದೆ ಈ ತೆಲ್ಲೇನೆ ನೋಡಿ, ಎದ್ದೇಳುದು ನೋಡಿ. ಇಸ್ ಲಕ್ಕಪ್ಪನ. ಲಕ್ಲೆ. ಅದು ಕ್ಲೀನ್ ಮಾಡ್ತಾ ಉಂಟು ಕರುವನ್ನು. ನೋಡಿಲಿ ಎಷ್ಟು ಕ್ಯೂಟ್ ಉಂಟು ನೋಡಿ. ಅಲ್ಲ, ಯಶೋಧ ಯಶೋಧ ಅಂತ ಹೆಸರಿಟ್ಟದು. ಕ್ಯೂಟ್ ಉಂಟು. ಬನ್ನಿ, ಫಸ್ಟಿಗೆ ನಾವು ದನಕ್ಕೆ ಹಿಂಡಿ ಹಾಕುವ. ಹಾಗೆ ಬಂದದ್ದು ನಾನು. ನೋಡಿಲಿ, ನನಗೆ ಕರಿತಾ ಉಂಟು ಆಗದಿಂದ, ಹಾಕು ಹಾಕು ಹಿಂಡಿ ಅಂತ. ಅದ ನಂದು. ನಾನೀಗ ಸ್ನಾನ ಮಾಡಿ ಬಂದದಷ್ಟೇ. ನೋಡಿರಿ, ಮುಖ ಎಲ್ಲ ಒಂಥರ ಆಗಿದೆ. ಬನ್ನಿ, ನಾವೀಗ ಹಿಂಡಿ ಹಾಕುವ. ಬುಟ್ಟಿ ತಗೊಂಡು ಹೋಗ್ಬೇಕೀಗ. ಬುಟ್ಟಿ ಇಲ್ಲ ನೋಡಿ, ವೆಯ್ಟ್ ಮಾಡ್ತುಂಟು ಎಲ್ಲ ಸಹ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಹಾಯ್ ಸೀತಾ, ಬಾ. ಪಂಚಮಿ, ಬನ್ನೀಗ ನಾವು ಹಿಂಡಿ ಹಾಕುವ. ರೆಡಿ ಉಂಟೆಲ್ಲ ಕೂಡ. ಈಗ ನಾವು ಕಾಫಿ ಕುಡಿಲಿಕ್ಕೆ ಹೋಗುವ. ನೋಡಿ, ರಿಪೀಟ್ ಆಯ್ತು. ಇನ್ನು ಕಾಫಿ ಕುಡಿಯುವ. ಓಕೆ, ಬನ್ನಿ. ಕಾಫಿಗಿಂತ ಸ್ಪೆಷಲ್ ಉಂಟು ನೋಡು. ಕಾಫಿಗಿಂತ ಸ್ಪೆಷಲ್ ಅಂತ ಹೇಳಿದರೆ ರೊಟ್ಟಿ ಮತ್ತು ಚಟ್ನಿ, ಈರುಳ್ಳಿ. ನನಗೆ ಇಷ್ಟ. ನಾನು ಮತ್ತೆ ಸಿಗ್ತೇನೆ. ಹಾಯ್ ಗಾಯ್ಸ್, ಈಗ ಗಂಟೆ 10:30 ಆಯಿತು. ಹಾಗೆ ನಂದು ಯೋಚನೆಯಲ್ಲಿದ್ದೇನೆ. ಎಂತ ಅಂತ ಹೇಳಿದರೆ, ಫ್ರೀ ಇದ್ದೇನೆ. ಹಾಗೆ ಮಾವಿನ ತುಂಬ ಸಿಕ್ಕಿದೆ ಮಾರ್ನಿಂಗಿಗೆ ಕೂಡ ನನಗೆ ತುಂಬ. ಹಾಗೆ ಮಾವಿನೊಂದು ರೆಸಿಪಿ ಮಾಡುವಂತ ಯೋಚನೆ ಮಾಡ್ತಿದ್ದೇನೆ. ಎಂತ ಅಂತ ಹೇಳಿದರೆ, ಮಾಂಬಳ ಅಂತ ಹೇಳ್ತೇವೆ. ನಾನು ಇಲ್ಲಿ ಹಾಕ್ತೇನೆ ನೋಡಿ ಪಿಕ್. ಅದು ಈಗ ಸ್ವಲ್ಪ ಪ್ರೋಸೆಸ್ ಉಂಟು, ಅದೆಲ್ಲ ಮಾಡುವ. ನಾನು ಹೇಳಿಕೊಡ್ತೇನೆ ಹೇಗೆ ಮಾಡೋದು ಅಂತ. ಮತ್ತು ಇದೆಲ್ಲ ಎಂತ ಅಂತ ಹೇಳಿದರೆ, ನಮ್ಮ ಗದ್ದೆ ಅಕ್ಕಿ ನೋಡಿ, ಇಲ್ಲಿ ತುಂಬ ಉಂಟು. ಹಾಗೆ ಬನ್ನಿ, ಈಗ ನಾವು ಮಾಡುವ. ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ, ಬನ್ನಿ. ನಾವು ಫಸ್ಟ್ ಮಾವಿನ ತಗೊಂಡ್ಬರ್ತೇನೆ. ಎಲ್ಲ ಮಾವಿನನ್ನು ಇಲ್ಲಿ ಹೋಗುವ. ಮಾವಿನ ತೊಳೆದು ತಗೊಂಬಂದೆ. ಇದನ್ನೀಗ ನಾವು ಸಪ್ರೇಟ್ ಮಾಡ್ಕೊಳುವ. ಮತ್ತು ನಾನು ಎಂತ ಅಂತ ಹೇಳ್ತೇನೆ ಈಗ. ಫಸ್ಟ್ ಇದನ್ನು ತೊಳೆದಂದೆ, ನೆಕ್ಸ್ಟ್ ಇದರ ಸಿಪ್ಪೆ ತೆಗಿಯುವ ಈಗ ನಾವು. ಓಕೆ, ಮಾಡುವ. ನೋಡಿ, ಹೀಗೆ ಇದರ ಸಿಪ್ಪೆ ಮತ್ತು ಕೊರಂಟನ್ನು ಬೇರೆ ಮಾಡಬೇಕು.
ನೆಕ್ಸ್ಟ್ ನಾವು ಇದನ್ನು ಗೊರಟು ಉಂಟಲ್ಲ, ಇದನ್ನು ಹೀಗೆ ಹಿಂಡಬೇಕು. ಇದರ ಪಲ್ಪ್ಸ್ ಎಲ್ಲ ಉಂಟಲ್ಲ ಎಲ್ಲ ಹೀಗೆ ಹಿಂಡಿ ಸಪ್ರೇಟ್ ಮಾಡಿಕೊಡ್ಬೇಕು. ನಾನು ನಿಮಗೆ ಮತ್ತೆ ಸಿಗ್ತೇನೆ. ಇದೆಲ್ಲ ಹಿಂಡಿ ಆದ ಮೇಲೆ, ಇದರ ಪಲ್ಪ್ಸ್ ಎಲ್ಲ ತೆಗೆದಾದ್ಮೇಲೆ ನಮಗೆ ಸಿಗ್ತೇನೆ. ಓಕೆ, ಅಷ್ಟೊತ್ತು ವೆಯ್ಟ್ ಮಾಡಿ. ಎಲ್ಲ ಸಪ್ರೇಟ್ ಮಾಡಿದೆ ಪಲ್ಪ್ಸ್ ಎಲ್ಲ. ಇದನ್ನು ವಾಪಸ್ ಗ್ರೈಂಡ್ ಮಾಡ್ಕೊಳ್ಬೇಕು. ಹೀಗಿರ್ಲಿಕ್ಕೆ ಬಾರ್ದು ನೋಡಿ, ಜ್ಯೂಸ್ ಥರ ಇರಬೇಕು ಇದು. ಹಾಗೆ ಇದನ್ನೆಲ್ಲ ಇನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ನೋಡಿ ಇಷ್ಟೆಲ್ಲ ಉಂಟಲ್ಲ, ಅದನ್ನು ಕರೋಗಿ ಕೊಡ್ಲಿಕ್ಕೆ ಅಂದಿದೆ ನೋಡಿ, ಬಂದಿದೆ ನೋಡಿ ಎಷ್ಟು ಬೇಗ. ಅದಕ್ಕಿಷ್ಟ ನೋಡಿ, ಇದೇಳ್ತು. ಬಾ ದೇ ದೇ ಸೀತಾ ಇದಕ್ಕೆ ತುಂಬ ಇಷ್ಟ ಇದು. ನೋಡಿ 2 ನಾಯಿಗಳು, ಇನ್ನೊಂದೆಲ್ಲೋ ಹೋಗಿದೆ. ಅಲ್ಲಿ ಉಂಟು, ಅದನ್ನೀಗ ದನಕ್ಕೆ ಕೊಡುವ. ಈಗ ಇಲ್ಲೊಂದು ನಾನು ನೋಡಿ ಇದ್ರೆ ಓಡ್ತಾ ಉಂಟು. ಇಲ್ಲಿ 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 ಬಲ ಬಾಪುಟ. ಹಾಗೆ ಇದಕ್ಕೆ ಕೊಡುವ. ಈಗ ಇದನ್ನು ತಿಂತದೆ, ಮತ್ತೆ ಗೊತ್ತಿಲ್ಲ ಎಂತ ನೋಡುವ, ಕೊಡುವ. ನಂದು ಇದಕ್ಕಾಗೋದಿಲ್ಲ, ಇದಕ್ಕೆ ನೋಡು, ಇದಕ್ಕಾಗೋದಿಲ್ಲ, ಇದಕ್ಕಿಷ್ಟ. ಇದು ಇಂಥದ್ದು ಎಂತ ಅನಿಸ್ತದೆ ಇಲ್ಲ. ಇದು ನೋಡು, ಯಾವುದಕ್ಕೂ ಆಗೋದಿಲ್ಲ. ಇದು ತಿನ್ನೋದಿಲ್ಲ, ಇದು ತಿಂತದೆ. ಇದಕ್ಕೆ ಕೊಡ್ತೇನೆ, ಎಲ್ಲ ತಿಂತದೆ ಚಂದ ಮಾಡಿ. ಇದಕ್ಕಿಷ್ಟ, ತಿನ್ನಿ. ಅಲ್ಲಿಗೊಂದು ಕೊಡು. ಲಕ್ಷ್ಮಿ ನೋಡ ನಮ್ಮ ಅಕ್ಕರು ಎಂತ ಮಾಡ್ತಾ ಉಂಟು ಅಂತ. ಇವತ್ತು ಮಾರ್ನಿಂಗ್ ಹಾಕಿದ್ದು ನೋಡಿಲಿ, ಮಾಡಾಗಿದೆ ನೋಡಿಲಿ. ಯಶೋಧ ಅಂತ ಇಲ್ಲಿ, ಯಶೋಧ ಅಂತ. ಅಪ್ಪನ ಕಾರ್ ಸೌಂಡ್ ಕೇಳುವಾಗ ದನ ನೋಡಿ ರಿಯಾಕ್ಷನ್ ಅದರದು, ಅದೇ ಗೊತ್ತಾಗ್ತದೆ ದನಗೆ. ನೋಡಿ ಎಲ್ಲ ಈಗ ಒಬ್ಬಾಗ್ತದೆ ನೋಡಿ, ಅಪ್ಪನ ಕಾರ್ ಬರ್ತಾ ಉಂಟು ಹಾಗೆ ನೋಡಿ. ಅಪ್ಪ ಬರ್ತಾ ಇದ್ದಾರೆ ನೋಡಿ, ಗೊತ್ತಾಗೋತಿಲ್ಲ. ಕಾರಲ್ಲಿ ಹುಳು ತಗೊಂಡಿದ್ದಾರೆ, ಯಾರಿಗೆ ಗೊತ್ತಾಗುತ್ತಿಲ್ಲ, ದನಕ್ಕೊಂದು ಬೇಗ ಗೊತ್ತಾಗ್ತದೆ ನೋಡಿ. ಎಂಥ ರಿಯಾಕ್ಷನ್. ಇದಕ್ಕೇನು ಸಕ್ಕರೆ ಹಾಕಿ ಕೊಡಬೇಕು.
ನೆಕ್ಸ್ಟ್ ಉಪ್ಪು, ನೆಕ್ಸ್ಟ್ ಪೆಪ್ಪರು ಪೌಡರ್. ಇಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಮಾಡಿಕೊಂಡೆ ಅಲ್ಲ ಫಸ್ಟ್, ಅದಾದಮೇಲೆ ಇದನ್ನು ಈಗ ಬೇಯಲಿಕ್ಕೆ ಇಡಬೇಕು. ನೋಡಿ ಸ್ವಲ್ಪ ಹೊತ್ತು. ಸ್ವಲ್ಪ ಇದು ಜ್ಯೂಸಿ ಉಂಟಲ್ಲ, ಸ್ವಲ್ಪ ಮಂದಾಗಿ ಬರಬೇಕು. ಸ್ವಲ್ಪ ಹೊತ್ತಿಡುವ. ಮತ್ತೆ ನೆಕ್ಸ್ಟ್ ಎಂತ ನಾನು ಮತ್ತೆ ಹೇಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ಇಲ್ಲಿಗೆ ಇಡ್ಲಿಕ್ಕೆ ಅಂತೇಳಿ ನೋಡಿ ಇಲ್ಲಿ ರೆಡಿ ಮಾಡಿದೆ. ಗೆರಸಲ್ಲಿ ಇಡೋದು ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಇದಕ್ಕೆ ಹಾಕಿದರೆ ಆಯಿತು. ಸ್ವಲ್ಪ ಇದು ತಣ್ಣಗಾಗಲಿ, ಮತ್ತೆ ಸಿಗ್ತೇನೆ. ನೋಡಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಅಂಚನೆ ಉಪ್ಪಾಡು, ಇನ್ನು ಪೂರ ಪಾಡಲೆ ಈತೆ. ಏಲಕ್ಕಿ ಹಾಕಿಟ್ಟೆನಾ? ಇಲ್ಲಿ ಏನಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಹಾಕು. ಒಂದು ಚೌಕದ ಲೆಕ್ಕ ನೆನಪು ಯಾವ್ಯಾವ. ಉಪ್ಪಡಮ್ಮ ಅಂಚನೆ ದಪ್ಪ ಉಲ್ಪ ದಿಪ್ಪಿ ಕೂಡ ನೆಂಚಿರ್ತೆ. ಇಷ್ಟೇ. ಇದನ್ನು ಬಿಸಿಲಿಗೆ ಇಟ್ಟು ಬರುವ ಆಯಿತಾ? ನಾಳೆ ಹಾಕುವ. ಇದನ್ನು ಬಿಸಿಲಿಗೆ ಇಟ್ಟು ಬರುವ. ನೋಡಲ್ಲಿ ಬಿಸಿಲಿಗೆ ಇಟ್ಟಾಯಿತು. ಇಷ್ಟೇ ಕೆಲಸ. ಗಾಯ್ಸ್, ನಾನೀಗ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿ ಈಗ ಬಂದದ್ದು. ಗಂಟೆಗ 2:45 ಹಾಗೆ ಈಗ ಬಂದದಷ್ಟೇ. ತುಂಬ ಸೆಕೆ ಉಂಟು ಇವತ್ತು. ನೋಡಿ ಇದು ನನ್ನ ಓಲ್ಡ್ ಕನ್ನಡಕ, ಅಂದರೆ ಇದು ನಾನು ಯೂಸ್ ಮಾಡ್ತಿದ್ದೆ ತುಂಬ. ಇದಕ್ಕೀಗ 4 ವರ್ಷ ಆಯಿತು ಯೂಸ್ ಮಾಡಿ. ಇದು ಮೊನ್ನೆ ಕಟ್ಟಾಯಿತು ನೋಡಿ ಇಲ್ಲಿ. ಇಲ್ಲಿ ಮತ್ತು ಇಲ್ಲಿ ಕಟ್ಟಾಗಿತ್ತು. ನಾನು ಸಿಕ್ಕಿ ಈಗ ಅದು ಯೂಸ್ ಮಾಡ್ಕೊಂಡಿದ್ದೆ ಸ್ವಲ್ಪ ದಿನ. ಇವತ್ತು ಹೊಸತ್ತು ಮೊನ್ನೆ ಹೋಗಿ ಕನ್ನಡಕ ತಗೊಂಡೆ. ಹಾಗೆ ನಿಮಗೆ ತೋರಿಸ್ತೇನೆ ಇಲ್ಲಿ. ಇದು ನಂದು ನ್ಯೂ ಕನ್ನಡಕ, ಇಲ್ಲಿ ತೋರಿಸ್ತೇನೆ ಹಾಕಿ. ಯಾವ ಚೆಂದ ಕಾಣ್ತದಂತ ಹೇಳಬೇಕು ನೀವೇ. ನೋಡಿಲಿ ಹೊಸತ್ತು ನ್ಯೂ ಕನ್ನಡಕ. ಇದು ಚಂದ ಕಾಣೋದ ಆರ್ ಈ ಕನ್ನಡಕ ಚಂದ ಕಾಣೋದ? ಕಮೆಂಟ್ ಮಾಡಿ ಆಯಿತಾ? ಇದೊಂದು ಓಲ್ಡ್, ಇದರ ಫ್ರೇಮು ಪಿಂಕ್ ಆ್ಯಂಡ್ ವೈಟ್. ಇದ್ರದ್ದು ಫ್ರೇಮ್ ನೋಡಿ ಚೇಂಜ್, ಸ್ವಲ್ಪ ಸ್ಟೈಲ್ ತಗೊಂಡೆ. ಆ್ಯಂಡ್ ಥರ ಗ್ರೇ ಕಲರ್ ಫ್ರೇಮ್. ಈ ಸ್ಪೆಕ್ಸನ್ನು ನಾನು ತಗೊಂಡಲ್ಲಿ ಅಂತ ಹೇಳಿದರೆ ನೋಡಿಲಿ, ಅದು ಕಾಣ್ತದ ಗೊತ್ತಿಲ್ಲ. ವಿಷನ್ ಐ ಕೇರ್ ಆಪ್ಟಿಕಲ್ಸ್, ಪುತ್ತೂರು. ಇದು ಎಲ್ಲಿ ಅಂತ ಹೇಳಿದರೆ ಇದು ಮಾರ್ಕೆಟ್ ರೋಡ್ ಉಂಟಲ್ಲ, ಫಿಶ್ ಮಾರ್ಕೆಟ್ ರೋಡು, ಅಲ್ಲೇ ಫ್ರಂಟ್ ಆಪೋಸಿಟ್ ಸೈಡ್, ಫಿಶ್ ಮಾರ್ಕೆಟ್ ಆಪೋಸಿಟ್ ಸೈಡ್. ಬೇಕಾದರೆ ನಂಬರ್ ಉಂಟಿಲ್ಲಿ, ಯಾರಿಗಾದರೂ ಸ್ಪೆಕ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸರ್ವಿಸ್ ಸೂಪರ್ ಉಂಟು ನೋಡಿ. ಇಲ್ಲಿ ಸ್ಪೆಕ್ಸ್ ಕಲೆಕ್ಷನ್ ಕೂಡ ಸೂಪರ್ ಉಂಟು ನೋಡಿ. ನಂದು ಫಸ್ಟ್ ಇದು ಸೆಕೆಂಡ್. ಇದು ನನಗೆ ಇಷ್ಟ ಆಯಿತು. ಇದಕ್ಕೆ 2500 ಈ ಸ್ಪೆಕ್ಸಿಗೆ. ಈ ಸ್ಪೆಕ್ಸಿಗೆ ಕೂಡ 2100 ಆಗಿದೆ. ಬುಧವಾರ ಒಂದು ಫಂಕ್ಷನ್ ಉಂಟು, ಅಲ್ಲಿಗೆ ಹೋಗಬೇಕು, ಫ್ರೆಂಡ್ನ ಮದುವೆ. ಹಾಗೆ ಇವಳಿಲ್ಲಿ ಸ್ನೇಹ ಅಂತ ನೋಡಿಲ್ಲಿ, ಎಲ್ಲಿ ಅಂತ ಹೇಳಿದರೆ ಪಿರಿಯಾಪಟ್ಟಣದಲ್ಲಿ.
ಮೈಸೂರು ನಿಯರ್. ಹಾಗೆ ನೋಡಿ 13:05 ಮದುವೆ, ಹೋಗ್ಲಿಕ್ಕುಂಟು ಮದುವೆಗೆ. ನೋಡಿ ಅಮ್ಮ ಕೂಡ ಬಂದರು ಈಗ. ಹಾಯ್ ಮೇಡಮ್ಮ. ಫುಲ್ಲು ಸೆಕೆಲೆ ಸಾಯ್ತದೆ. ನಾಳ್ದು ಹೋಗ್ಲಿಕ್ಕುಂಟು ಮದುವೆಗೆ. ಆಲ್ಮೋಸ್ಟ್ ನೋಡಿರ್ಬೋದು ನನ್ನ ಲಾಗಲ್ಲಿ. ಸ್ನೇಹ ಅಂತ ಒಬ್ಬರು ಇದ್ದಾರೆ ಅಕ್ಕ, ಅವರ ಮದುವೆಗೆ. ಇನ್ನು 3 ಗಂಟೆ ನಂತರ ಸ್ವಲ್ಪ ದನದ ಹಟ್ಟಿಗೆ ಹೋಗ್ಲಿಕ್ಕುಂಟು, ಸ್ವಲ್ಪ ಕೆಲಸ ಉಂಟಲ್ಲಿ. ಮತ್ತೆ ಸಿಗ್ತೇನೆ. ಜೋರು ಗುಡುಗು ಮಿಂಚೆಲ್ಲ ಬರ್ತಾ ಉಂಟು. ತಗೊಳ್ಳಿ ಸೌಂಡ್ ನೋಡಿ, ಇದು ಹೀಗಾಗಿದೆ. ನಾಳೆ ಉಪವಾಸ ಇಡಬೇಕು ನೋಡಿ, ಹೀಗಾಗಿದೆ ನೋಡಿ ಗೈಸ್. ವೆದರ್ ಹೇಗಾಗಿದೆ ನೋಡ್ತೀರಾ? ಈ 4 ಗಂಟೆ ಆಯಿತು ನೋಡಿ ವೆದರ್ ಹೀಗಾಗಿದೆ. ವೆದರ್ ನೋಡಿ, ಸೌಂಡ್. ಅಮ್ಮ ಹಾಲು ಕರೀತಿದ್ದಾರೆ. ಅಡಿಕೆ ತುಂಬಿಸ್ತಾ ಇದ್ದೇವೆ ನೋಡಿ, ಮಳೆ ಬರಲಿಕ್ಕೆ ಆಗಿದೆ. ಇದು ನಮ್ಮ ನ್ಯೂ ಮನೆ. ನಾವು ಈಗ ಅಡಿಕೆ ಇಕ್ತಿದ್ವಿ, ಕರ್ಮ ಸಡನ್ನ ಮಳೆ ಬಂತು ನೋಡಿ. ನೋಡೀಗ ಫುಲ್ ಚಂಡಿ ನಾವು ಕರ್ಮ ಆಯ್ತಾ. ಮಳೆ ಜೋರಿಲ್ಲ, ಅದೇ ಲೈಟಾಗಿ ಉಂಟು ಅಷ್ಟೇ. ಮಳೆ ಆಯಿತು, ಜೋರು ಮಳೆ. ಖುಷಿ ಆಗ್ತದೆ ಮಳೆ ಬಂದ್ರಲ್ಲ, ಥರ ವೆದರೇ ಚೇಂಜ್, ಕೂಲ್. ಮಳೆ ಬಂದು ವೆದರ್ ಹೇಗಾಗಿದೆ ನೋಡಿದ್ದೀರಾ? ಸೂಪರ್ ಉಂಟಾಯ್ತಾ. ನೋಡಿಲಿ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಾ ಉಂಟು ನೋಡಿಲಿ, ಸೂಪರ್. ನಾವೀಗ ಮಾವಿನ ನೆಕ್ಲಿಕ್ಕೆ ಹೋಗುವ. ಸೂಪರ್ ಆಗಿದೆ ವೆದರ್ ನೋಡಿ, ಸೂಪರ್ ಆಗಿದೆ. ಒಂದು ಸಿಕ್ತು, ಕೆಳಗಡೆ ಹೋಗು. ಓ, ಇಲ್ಲೊಂದು ಉಂಟು. ಯಾವಾಗಪ್ಪ ಒಂದು 10 ಗಂಟೆ ನಂತರ ಬಂದು ವಾಪಸ್ ನೋಡಿದ್ದಾರೆ, ಎಷ್ಟು ಸಿಕ್ಕಿದೆ ನೋಡಿ. ಅಲ್ಲೆಲ್ಲ ಬಿದ್ದಿದೆ. ಈಗ ಎಕ್ಬೇಕಿದ್ರೆಲ್ಲ ಎಕ್ಕೊಂಡು ಹೋಗೋದು ನೋಡಿ, ಇಲ್ಲೆಲ್ಲ ಬಿದ್ದಿದೆ. ಇನ್ನು ಎಕ್ಕೊಂಡು ಹೋಗ್ತೇನೆ ಮನೆಗೆ. ಹೋಗಿ ಬಂತಲ್ಲ, ನಂಗೆ ಇಷ್ಟು ಮಾವಿನ ಸಿಕ್ತು ನೋಡಿ ಇಲ್ಲಿ. ಎಲ್ಲಾಯ್ತದು? ಬಲೆ ಇಂಚಿ ಬಾ. ಬಾಗು ಆ ಕಡೆ ಬಾಗು ಬಾಗು ಆ ಕಡೆ ಈ ಕಡೆ ಉಡಿದಾಗ ಜೋರುಂಟು. ನಂದು ಜ್ಯೂಸ್ ಮಾಡ್ಲಿಕ್ಕೆ ಈಗ ನಾವು ರೆಡಿ ಮಾಡ್ತಾ ಇದ್ದೇವೆ ನೋಡಿಲಿ. ನೋಡಿ ಪಲ್ಪ್ಸ್ ಎಲ್ಲ ತೆಗೆದಿಟ್ಟಿದ್ದೇವೆ, ಇನ್ನು ಇದನ್ನು ಗ್ರೈಂಡ್ ಮಾಡಿ ಜ್ಯೂಸ್ ಮಾಡುವ. ಓಕೆ, ಜ್ಯೂಸ್ ನ್ಯೂ ಕಮ್ಮರ್ ನಮ್ಮ ಮನೆಗೆ ಯಶೋಧ ಹೆಸರು. ಎಷ್ಟು ಚಂದ ನೋಡಿ ಮುಖ ನೋಡಿ ಇಲ್ಲಿ. ಮೋಯಿ ಅಯ್ಯೋ ಕ್ಯೂಟ್ ಪಪ್ಪಿ, ಕ್ಯೂಟ್. ತುಂಬ ಪಾಪಚ್ಚಿ ಆಯ್ತಿದ್ದು, ಎಂತ ಸೌಂಡ್ ಇಲ್ಲ. ಒಯ್ ಬಾಬೆ ಎಂತ ಹಾಕೋದು, ಮುಖ ಪ್ರಾಣಿ ಅಲ್ಲ ಪಾಪ. ನೋಡಿ ಜ್ಯೂಸ್ ರೆಡಿ ಆಯಿತು, ಟೇಸ್ಟ್ ಮಾಡಿ ನೋಡು.
ಸೂಪರ್. ಓಟ್ ಬತ್ತೀಯಾ ಟಾಟಾ.